ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಮೋಗ್. ನಾನು ಈಗಲೇ ಡ್ರೋನ್ಸ್ ಇಂದ ಮಾತಾಡ್ತಾ ಇದ್ದೀನಿ. ಇವಾಗ ನಾವು ಡ್ರೋನ್ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಏನೇನು ತಿಳ್ಕೊಳ್ಬೇಕು, ಡ್ರೋನ್ ಖರೀದಿ ಮಾಡೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಒಂದೇನು ಅಂದ್ರೆ ಡ್ರೋನ್ದು ಸ್ಪೆಸಿಫಿಕೇಶನ್ಸ್ ಮತ್ತೆ ಫೀಚರ್ಸ್ ಒಂದು ತಿಳ್ಕೊಳ್ಬೇಕು. ಸ್ಪೆಸಿಫಿಕೇಶನ್ ಏನು ಅಂದ್ರೆ ದಿನಕ್ಕೆ ಎಷ್ಟು ಎಕರೆ ಸ್ಪ್ರೇ ಮಾಡ್ಬೋದು, ಒಂದು ಬ್ಯಾಟ್ರಿಯಿಂದ ಎಷ್ಟು ಎಕರೆ ಸ್ಪ್ರೇ ಮಾಡ್ಬೋದು, ಮತ್ತೆ ಸೇಫ್ಟಿ ಫೀಚರ್ಸ್ ಏನೇನಿದೆ. ಸೇಫ್ಟಿ ಫೀಚರ್ಸ್ ಲೈಕ್ ಬ್ಯಾಟ್ರಿ ಫೇಲ್ ಸೇಫ್ ಇದೆಯಾ, ರೇಡಿಯೋ ಫೇಲ್ ಸೇಫ್ ಇದೆಯಾ, ಆಬ್ಸ್ಟಿಕಲ್ ಅವಾಯ್ಡೆನ್ಸ್ ಇದೆಯಾ, ಟೆರೇನ್ ಫಾಲೋ ಇದೆಯಾ, ಇವೆಲ್ಲ ನಾವು ತಿಳ್ಕೊಳ್ಬೇಕು. ಬ್ಯಾಟ್ರಿ ಫೇಲ್ ಸೇಫ್ ಅಂದ್ರೆ ಏನು? ಬ್ಯಾಟ್ರಿ ಫೇಲ್ ಸೇಫ್ ಏನು ಅಂದ್ರೆ ಡ್ರೋನ್ ಅಲ್ಲಿ ಬ್ಯಾಟ್ರಿ ಆಗೋಯ್ತು ಅಂದ್ರೆ ಆಟೋಮೆಟಿಕ್ ಅಲ್ಲೇ ನಿಂತ್ಕೊಂಡು ಇಲ್ಲಾಂದ್ರೆ ಬಂದು ಲ್ಯಾಂಡ್ ಆಗುತ್ತಾ, ಅದು ಬ್ಯಾಟ್ರಿ ಫೇಲ್ ಸೇಫ್ ಅಂದ್ರೆ. ರೇಡಿಯೋ ಫೇಲ್ ಸೇಫ್ ಅಂದ್ರೆ ಏನು? ಫ್ಲೈ ಮಾಡ್ಬೇಕಾದ್ರೆ ಏನೋ ರೀಸನ್ಗೆ ರಿಮೋಟ್ ವರ್ಕಿಂಗ್ ಪ್ರಾಬ್ಲಮ್ ಆಯ್ತು, ಆವಾಗ ಆಟೋಮೆಟಿಕ್ ಡ್ರೋನ್ ಬಂದು ಲ್ಯಾಂಡ್ ಆಗುತ್ತಾ, ಇದು ರೇಡಿಯೋ ಫೇಲ್ ಸೇಫ್. ಹಂಗಂದ್ರೆ ನೆಕ್ಸ್ಟ್ ಸೇಫ್ಟಿ ಫೀಚರ್ಸ್ ಲೈಕ್ ಆಬ್ಸ್ಟಿಕಲ್ ಅವಾಯ್ಡೆನ್ಸ್ ಇದೆಯಾ, ಹಂಗಂದ್ರೆ ಡ್ರೋನ್ ಒಂದು ಆಬ್ಸ್ಟಿಕಲ್ ಏನನ್ನ ನೋಡ್ತು ಅಂದ್ರೆ ಆಟೋಮೆಟಿಕ್ ನಿಲ್ಲುತ್ತಾ. ಟೆರೇನ್ ಫಾಲೋ ಇದೆಯಾ, ಹಂಗಂದ್ರೆ ಫ್ಲೈ ಆಗ್ಬೇಕಾದ್ರೆ ಪಾತಿ ಬೇರೆ ಬೇರೆ ಹೈಟ್ ಇದ್ರೆ ಆಟೋಮೆಟಿಕ್ ಹೈಟ್ ಅದು ಚೇಂಜ್ ಆಗುತ್ತಾ. ಇವೆಲ್ಲ ಸೇಫ್ಟಿ ಫೀಚರ್ಸ್ ಮತ್ತೆ ಈ ಫೀಚರ್ಸ್ ಇದೆಯಾ ನೋಡ್ಕೊಳ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಇದು DGCA ಅಪ್ರೂವ್ಡ್ ಆಗಿದೆಯಾ ಡ್ರೋನ್ ಅಂತ ನೋಡ್ಕೊಳ್ಬೇಕು. ಏನಕ್ಕೆ DGCA ಅಪ್ರೂವಲ್ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಮ್ಯಾನುಫ್ಯಾಕ್ಚರರ್ಸ್ಗೆ ಡ್ರೋನ್ಗೆ DGCA ಅಪ್ರೂವಲ್ ಸಿಗ್ಬೇಕು ಅಂದ್ರೆ ಡ್ರೋನ್ ನ ಹೈ ಕ್ವಾಲಿಟಿ ಪಾರ್ಟ್ಸ್ ಯೂಸ್ ಮಾಡಿರ್ಬೇಕು, ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ನ ಫಾಲೋ ಮಾಡಬೇಕು, ಮತ್ತೆ ಪ್ರಾಪರ್ ಕನ್ಸಿಸ್ಟೆಂಟ್ ಆಗಿ ಯಾವಾಗ್ಲೂ ಪ್ರೊಡಕ್ಷನ್ ಚೆನ್ನಾಗಿ ಆಗ್ತಾ ಇದೆಯಾ ಇಲ್ವಾ ನೋಡ್ಬೇಕು. ಕ್ವಾಲಿಟಿ ಟೀಮ್ ಇದು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದಾರ ನೋಡ್ಕೊಳ್ಬೇಕು. ಇದೆಲ್ಲ ಆಗಿದ್ರೇನೆ DGCA ಡ್ರೋನ್ ಲೈಸೆನ್ಸ್ ಸಿಗುತ್ತೆ. ಸೊ ಡ್ರೋನ್ಗೆ DGCA ಲೈಸೆನ್ಸ್ ಇದೆಯಾ ಅಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದ್ಬಿಟ್ಟು ಟ್ರೈನಿಂಗ್ ಸಪೋರ್ಟ್ ಕೊಡ್ತಾರ. ಟ್ರೈನಿಂಗ್ ಲೈಕ್ ಮ್ಯಾನ್ಯಲ್ ಆಗಿ ಸ್ಪ್ರೇ ಮಾಡೋ ಟ್ರೈನಿಂಗ್ ಕೊಡ್ತಾರ, ಮತ್ತೆ ಆಟೋಮಿಷನ್ಸ್ ಟ್ರೈನಿಂಗ್ ಕೊಡ್ತಾರ. ನೆಕ್ಸ್ಟ್ ಫಾರ್ಮ್ಸ್ ಮೇಲೆನೆ ಸ್ಪ್ರೇ ಮಾಡಿ ಟ್ರೈನಿಂಗ್ ಕೊಡ್ತಾರ. ಇದನ್ನು ತಿಳ್ಕೊಳ್ಬೇಕು, ಆ ಮ್ಯಾನುಫ್ಯಾಕ್ಚರರ್ ಈ ಸಪೋರ್ಟ್ ಮಾಡ್ತಾರ. ನೆಕ್ಸ್ಟ್ ಬಂದ್ಬಿಟ್ಟು ರಿಪೇರ್ ಅಂಡ್ ಸರ್ವಿಸ್. ರಿಪೇರ್ ಅಂಡ್ ಸರ್ವಿಸ್ ಹೇಗಿದೆ ಅವ್ರ ಕಡೆಯಿಂದ, ಆನ್ ಟೈಮ್ ರಿಪೇರ್ ಅಂಡ್ ಸರ್ವಿಸ್ ಇದೆಯಾ, ಅವ್ರದ್ದು ಟೀಮ್ ಟ್ರೈನ್ ಆಗಿದಾರ ರಿಪೇರ್ ಮಾಡೋದಕ್ಕೆ, ಇದು ತಿಳ್ಕೊಳ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಇದು ಅರ್ನಿಂಗ್ಸ್ ಹೇಗಿದೆ ಡ್ರೋನ್ ಇಂದ. ಅರ್ನಿಂಗ್ಸ್ ಚೆನ್ನಾಗಿರ್ಬೇಕು ಅಂದ್ರೆ ಒಂದೇನು ಅಂದ್ರೆ ಡ್ರೋನ್ ಲೈಫ್ ಚೆನ್ನಾಗಿದೆ ಅಂದ್ರೆ ಆಟೋಮೆಟಿಕ್ ಅರ್ನಿಂಗ್ಸ್ ಬಂದ್ಬಿಡುತ್ತೆ. ಯಾಕೆ ಅಂದ್ರೆ ಸ್ಟಾರ್ಟಿಂಗ್ ಸುಮಾರು ಕಡೆ ನಿಮ್ಗೆ ಏನಾಗ್ಬೋದು, ಡ್ರೋನ್ ರೇಟ್ ಕಮ್ಮಿ ಇರ್ಬೋದು, ಆದ್ರೆ ಏನಾಗುತ್ತೆ ಅಂದ್ರೆ ಲೈಫ್ ಅದು ತುಂಬಾ ಕಮ್ಮಿ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಂದ್ 50-100 ಫ್ಲೈಟ್ಗೆ ಪ್ರಾಬ್ಲಮ್ ಆಗೋ ಚಾನ್ಸ್ ಇರುತ್ತೆ. ನಿಮ್ ರಿಪೇರ್ ಅಂಡ್ ಸರ್ವಿಸ್ ಖರ್ಚು ಜಾಸ್ತಿ ಆಗ್ಬಿಡ್ಬಹುದು. ಸೊ ಮೇನ್ ಏನ್ ತಿಳ್ಕೊಳ್ಬೇಕು, ಅವ್ರದ್ದು ಲೈಫ್ ಕ್ವಾಲಿಟಿ ಚೆನ್ನಾಗಿದೆಯಾ. ಅದು ಚೆನ್ನಾಗಿದೆ ಅಂದ್ರೆ ನಿಮ್ದು ಆಟೋಮೆಟಿಕ್ ನಿಮ್ದು ರೆವಿನ್ಯೂ ಮತ್ತೆ ಅರ್ನಿಂಗ್ಸ್ ಚೆನ್ನಾಗಿರುತ್ತೆ. ಇವೆಲ್ಲ ನಾವು ಆಸ್ ಎ ಕಸ್ಟಮರ್ ನಾವು ಮ್ಯಾನುಫ್ಯಾಕ್ಚರರ್ ಹತ್ರ ಕೇಳಿ ತಿಳ್ಕೊಂಡ್ರೆ ನಿಮ್ದು ಡ್ರೋನ್ ಪರ್ಚೇಸು ತುಂಬಾ ಒಳ್ಳೆ ಪರ್ಚೇಸ್ ಆಗಿರುತ್ತೆ. ಇದರಿಂದ ನೀವು ಅನ್ಕೊಂಡಿರೋ ಗೋಲ್ಸ್ ನ ಸಾಧಿಸಬಹುದು. ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು.